Hello everyone, this is Sai. Welcome to Maths with Sai YouTube channel. Nodi guys, today I want to share how I cleared NTPC CBT1 and CBT2 and how I got 82 marks in CBT1. ಈ ವಿಡಿಯೋದಲ್ಲಿ RRB ಅವರು ನಡೆಸುವಂತಹ NTPC ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಏನಿದೆ ಅದರಲ್ಲಿ CBT1 ಹಾಗೂ CBT2 ಎರಡು ನಂದು ಕ್ಲಿಯರ್ ಆಗಿತ್ತು ಅಂಡ್ CBT1 ಅಲ್ಲಿ 82 ಮಾರ್ಕ್ಸ್ ನನಗೆ ಬಂದಿತ್ತು. ಸೊ ಇದರಿಂದ ಏನೆಲ್ಲ ಸ್ಟ್ರಾಟಜಿ ಇತ್ತು, ಏನೆಲ್ಲ ಪ್ಲಾನಿಂಗ್ ಇತ್ತು, ಏನೆಲ್ಲ ಸೋರ್ಸಸ್ ಇತ್ತು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಈ ಒಂದು ವಿಡಿಯೋ ಯಾರೆಲ್ಲ ರೈಲ್ವೇಸ್ ಎಕ್ಸಾಮ್ಸ್ಗೆ ಐ ಮೀನ್ ಗ್ರಾಜುಯೇಟ್ ಲೆವೆಲ್ ಆರ್ ಅಂಡರ್ ಗ್ರಾಜುಯೇಟ್ ಲೆವೆಲ್ ಆರ್ ಎನಿ ಅದರ್ ರೈಲ್ವೆ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಆಗ್ತಿರೋ ಅವರೆಲ್ಲರಿಗೂ ಸಮೇತ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ನಾವಿಲ್ಲಿ ನೋಡೋದಾದ್ರೆ ನೋಡಿ, ಇದು ನನ್ನ ಅಡ್ಮಿಟ್ ಕಾರ್ಡ್. ಕ್ಲಿಯರ್. ಲಾಸ್ಟಲ್ಲಿ 7630 ನನ್ನ ರೋಲ್ ನಂಬರು. ಅದಾದಮೇಲೆ ನನ್ನ ರಿಸಲ್ಟ್, ಟೈರ್ 1 ರಿಸಲ್ಟ್, ಐ ಮೀನ್ CBT1 ನ ರಿಸಲ್ಟ್. ಟೋಟಲ್ 100 ಕ್ವಶನ್ಸ್ ಇರುತ್ತಲ್ವಾ, ಸೊ ನಾನು 100 ಸಮೇತ ಅಟೆಂಡ್ ಮಾಡಿದ್ದೆ. ನಂದು 87 ಕರೆಕ್ಟ್ ಆಗಿತ್ತು ಅಂಡ್ 13 ರಾಂಗ್ ಆಗಿತ್ತು. ಇದರಲ್ಲಿ 60 ಔಟ್ ಆಫ್ 60 ಮ್ಯಾಥ್ಸ್ ಪ್ಲಸ್ ರೀಸನಿಂಗ್ ಏನಿದೆ ನಮಗೆ 30 ಕ್ವಶನ್ಸ್ ಇದೆ ಅಲ್ವಾ, ಸೊ ಮ್ಯಾಥ್ಸ್ ಪ್ಲಸ್ ರೀಸನಿಂಗ್ ಅಲ್ಲಿ ನಮಗೆ 60 ಔಟ್ ಆಫ್ 60 ಬಂತು. ಇನ್ನು ಉಳಿದಿದ್ದು GK/GS ಅಲ್ಲಿ ಬಂದಿತ್ತು. ಅದಾದ್ಮೇಲೆ ದಿಸ್ ಇಸ್ CB2 ಅಡ್ಮಿಟ್ ಕಾರ್ಡು ಅಂಡ್ ಇದು ರಿಸಲ್ಟ್. ಸೊ 5 ಪೋಸ್ಟ್ ಇತ್ತು ಅಲ್ವಾ, 5 ಪೋಸ್ಟ್ ಸಮೇತ ನಾನು ಎಲಿಜಿಬಲ್ ಆಗಿದ್ದೆ. ಈ ಕಡೆ ಸ್ಟೇಷನ್ ಮಾಸ್ಟರ್ಗೆ ನಾವು ಪ್ರಿಫರೆನ್ಸ್ ಕೊಟ್ಟಿದ್ರೆ ಮತ್ತೆ CBAT ಅಂತ ಒಂದು ಎಕ್ಸಾಮ್ ಬರುತ್ತೆ, ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಅದು ಕ್ಲಿಯರ್ ಮಾಡಿದ್ರೆ ಮಾತ್ರ ನಮಗೆ ಆ ಒಂದು ಪೋಸ್ಟ್ ಸಿಗುತ್ತೆ. ಅದೇ ತರ ಟೈಪಿಸ್ಟ್ಗೆ ಅಂದ್ರೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಕ್ಲಿಯರ್ ಮಾಡಿದ್ರೆ ಮಾತ್ರ ನಮಗೆ ಆ ಒಂದು ಪೋಸ್ಟ್ ಸಿಗುತ್ತೆ. ಇದರಿಂದ 82 ಮಾರ್ಕ್ಸ್ ಬಂದಿತ್ತಲ್ವಾ, ಸೊ ಇದರಿಂದ ಏನೆಲ್ಲ ಸ್ಟ್ರಾಟಜಿ ಇತ್ತು ಅಂತ ನಿಮ್ಗೆ ಈಗ ಹೇಳ್ತೀನಿ ನೋಡಿ. ಮೊದಲನೇದಾಗಿ ನಾವು ಅಪ್ಲಿಕೇಶನ್ ಆಗ್ತಿರೋದು ಯಾವ ಜೋನ್ಗೆ, ಬೆಂಗಳೂರು ಜೋನ್ಗೆ. ಕ್ಲಿಯರಾ? ಸೊ ಕಂಪೇರ್ ಟು ಅದರ್ ಜೋನ್ಸ್ ಬೆಂಗಳೂರು ಜೋನಲ್ಲಿ ಏನು ಸ್ವಲ್ಪ ಕಮ್ಮಿ ಕಟ್ ಆಫ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸಿಕಿಂದ್ರಾಬಾದ್ ಅಲ್ಲಿ ಒಂದು 70 ಇದೆ ಅನ್ಕೊಳ್ಳಿ ಕಟ್ ಆಫ್, ಬಟ್ ಬೆಂಗಳೂರು ಜೋನಲ್ಲಿ ಎಷ್ಟಿರುತ್ತೆ 65 ಆರ್ 64 ಸಮಥಿಂಗ್ ಇರುತ್ತೆ. ಸೊ ನಮಗೆ ಇಲ್ಲಿ ಟೈರ್ 1 ಟೈರ್ 2 ಕ್ಲಿಯರ್ ಮಾಡೋದಕ್ಕೆ ಒಂಚೂರು ಈಸಿ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಲಿಯರ್? ಮೊದಲನೇದಾಗಿ ನಮಗೆ 3 ಸಬ್ಜೆಕ್ಟ್ ಇದೆ, ಕರೆಕ್ಟಾ? ಸೊ ಇಂಗ್ಲಿಷ್ ಸಬ್ಜೆಕ್ಟ್ ಇಲ್ಲದೆ ಇರುವ ಕಾರಣದಿಂದ ತುಂಬಾ ಜನ ಅಪ್ಲಿಕೇಶನ್ ಆಗ್ತಾರೆ ಅಂಡ್ ಪ್ರಿಪ್ರೇಷನ್ ಸಮೇತನೂ ಆಗ್ತಾರೆ. ಬಟ್ ನಾವು ಹೇಗೆ ಕ್ಲಿಯರ್ ಮಾಡ್ತೀವಿ, ಯಾವ ತರ ಪ್ರಿಪ್ರೇಷನ್ ಮಾಡಿ ಕ್ಲಿಯರ್ ಮಾಡಬಹುದು ಅನ್ನೋದು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಮ್ಯಾಥ್ಸ್, ರೀಸನಿಂಗ್ ಅಂಡ್ GK/GS ಅಲ್ವಾ. ಮ್ಯಾಥ್ಸ್ 30 ಕ್ವಶನ್ಸ್ ಇರುತ್ತಲ್ವಾ. ಕ್ಲಿಯರ್ ನೋಡಿ, ನಾನು ನಿಮಗೆ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ನೋಡಿ. ರೈಲ್ ನಮಗೆ ಮಾಡ್ತಿರೋದು ಯಾರು, TCS ಅವರು, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅವರು. TCS ಅವರು ಮಾಡ್ತಿದ್ದಾರೆ ಅಂದ್ರೆ ಮೋಸ್ಟ್ ಆಫ್ ದ ಕ್ವಶನ್ಸ್ ಏನಾಗಿರುತ್ತೆ PYQ ಇಂದಾನೆ ಬಂದಿರುತ್ತೆ. ಕ್ಲಿಯರ್? ಸೊ 30 ಕ್ವಶನ್ಸ್ ಇದ್ರೆ 25 ಕ್ವಶನ್ಸ್ 25 ಪ್ಲಸ್ ಕ್ವಶನ್ಸ್ ಎಲ್ಲಿಂದ ಬರುತ್ತೆ, PYQ ಇಂದಾನೆ ಬರುತ್ತೆ. ಐ ಮೀನ್ 2024 ಆರ್ 2023 ಯಾವುದೇ ಒಂದು ತಗೊಳ್ಳಿ, ರೈಲ್ವೆ ಎಕ್ಸಾಮ್ಸ್ ಅಲ್ಲಿ ಎಲ್ಲೆಲ್ಲಿ ಕ್ವಶನ್ಸ್ ಕೇಳಿದಾರೋ ಕ್ಲಿಯರ್, ಆ ಒಂದು ಕ್ವಶನ್ಸ್ ನೇ ಈಗಲೂ ಸಮೇತ ಕೇಳ್ತಾ ಇರ್ತಾರೆ. ಸೊ PYQಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ನಾವು. ಸೆಕೆಂಡ್ ಬಂದ್ಬಿಟ್ಟು ರೀಸನಿಂಗ್ ಸಮೇತ ಅಷ್ಟೇ, ಯಾವುದೇ ಒಂದು ಸಿಲೆಬಸ್ ಚೇಂಜ್ ಆಗಿಲ್ಲ. 30 ಕ್ವಶನ್ಸ್ ಇದ್ರೆ ಇಲ್ಲೂ ಸಮೇತ ಅಷ್ಟೇ 25 ಪ್ಲಸ್ ಕ್ವಶನ್ಸ್ PYQ ಇಂದಾನೆ ಬರುತ್ತೆ. ಕ್ಲಿಯರ್? ಇನ್ನೊಂದು 5% ಮಾತ್ರ ನಮಗೆ ಹೊಸ ಟಾಪಿಕ್ಸ್ ಇಂದ ಕೇಳುವಂತ ಚಾನ್ಸಸ್ ಇರುತ್ತೆ. GK/GS ನಾವು 24 ಅವರ್ಸ್ 365 ಡೇಸ್ ಹೋದ್ರೂ ಸಮೇತ GK/GS ಎಲ್ಲಿಂದ ಬರುತ್ತೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ 2 ಸಬ್ಜೆಕ್ಟ್ಸ್ ನ ಟಾರ್ಗೆಟ್ ಮಾಡಿ GK/GS. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದಾದ್ರೆ ಇಲ್ಲಿ ಮ್ಯಾಥ್ಸ್ ಅನ್ಕೊಳ್ಳಿ, ಕರೆಕ್ಟಾ? ಎಲ್ಲಾ ಟಾಪಿಕ್ಸ್ ಮಾಡೋ ಅವಶ್ಯಕತೆನೂ ಇಲ್ಲ ಮ್ಯಾಥ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ನಂಬರ್ ಸಿಸ್ಟಮ್ ತಗೊಂಡಿದೀವಿ ಅನ್ಕೊಳ್ಳಿ, ನಂಬರ್ ಸಿಸ್ಟಮ್ ಅಲ್ಲಿ ಡಿವಿಸಿಬಿಲಿಟಿ ರೂಲ್ ಇಂದ ತುಂಬಾ ಕ್ವಶನ್ಸ್ ಕೇಳ್ತಾರೆ, ರಿಮೈಂಡರ್ ಥಿಯರಮ್ ಇಂದ ತುಂಬಾ ಕ್ವಶನ್ಸ್ ಕೇಳ್ತಾರೆ, ನೆಗೆಟಿವ್ ರಿಮೈಂಡರ್ ಇಂದ ತುಂಬಾ ಕ್ವಶನ್ಸ್ ಕೇಳ್ತಾರೆ. ಕ್ಲಿಯರಾ? ಈ ಒಂದು ಟಾಪಿಕ್ಸ್ ನ ಮರಿಬಾರ್ದು. ಫಾರ್ ಎಕ್ಸಾಂಪಲ್ ಫ್ಯಾಕ್ಟರ್ಸ್ ಇದೆ, ಫ್ಯಾಕ್ಟರ್ಸ್ ಇಂದ ತುಂಬಾ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ಸಮ್ ಆಫ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಆಗಿರ್ಬೋದು. ಇಂಥ ಒಂದು ಟಾಪಿಕ್ಸ್ ನ ನಾವು ಬಿಡಂಗೇ ಇಲ್ಲ. ಯಾಕಂದ್ರೆ ನಂಬರ್ ಸಿಸ್ಟಮ್ ಎವೆರಿ ಒಂದು ಶಿಫ್ಟ್ ಅಲ್ಲಿ ಸಮೇತ ಕೇಳುವಂತ ಒಂದು ಪ್ರಶ್ನೆ. ಫಾರ್ ಎಕ್ಸಾಂಪಲ್ 47 ಶಿಫ್ಟ್ಸ್ ಇದೆ ಅನ್ಕೊಳ್ಳಿ, ಕರೆಕ್ಟಾ? ಸೊ ಡಿಸ್ಕೌಂಟ್ ಟಾಪಿಕ್ ಇದೆ ಅಲ್ವಾ, ಇದರಿಂದ 74 ಆರ್ 73 ಕ್ವಶನ್ಸ್ ಕೇಳಿದ್ದಾರೆ 47 ಶಿಫ್ಟ್ಸ್ ಇಂದ. ಸೊ ಡಿಸ್ಕೌಂಟ್ ನಮ್ಗೆ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ತರ ಆಲ್ಜಿಬ್ರಾ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಲ್ಜಿಬ್ರಾದಲ್ಲಿ ನಾನು ಸ್ವಲ್ಪ ಮೇಲ್ಮೇಲೆ ಮಾತ್ರ ಹೇಳಕ್ಕೆ ನೋಡ್ತೀನಿ ನೋಡಿ. ಐಡೆಂಟಿಟೀಸ್ ಇದೆ ಅಲ್ವಾ, ಅದನ್ನ ನಾವು
ಕಂಪಲ್ಸರಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು. ಅಂಡ್ ಎಗೈನ್ ಸ್ಪೆಷಲ್ ಕೇಸಸ್ ಇದೆ, 6 ಸ್ಪೆಷಲ್ ಕೇಸಸ್ ಇದೆಯಲ್ವ, ಅದರಿಂದನೂ ಸಮೇತ ಈ ರೀಸೆಂಟ್ ಆಗಿ ಕ್ವಶನ್ಸ್ ನ ಕೇಳೋದು ಸ್ಟಾರ್ಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ x + 1/x +or-3 ಅನ್ಕೊಳ್ಳಿ, ಆಗೇನಾಗುತ್ತೆ x⁴ -1 √3 ಅಲ್ವಾ, -1. ಇದೇ ತರ x + 1/x = 2 ಇದೆ ಅನ್ಕೊಳ್ಳಿ, ಆಗ x ಏನಾಗುತ್ತೆ 1. ಕ್ಲಿಯರ್? -2 ಇದ್ರೆ -1. ಈ ತರ ಒಂದು 6 ಇದೆ ಅಲ್ವಾ, ಈ ಒಂದು ಸ್ಪೆಷಲ್ ಕೇಸಸ್ ನಾವು ನೋಡ್ಕೋಬೇಕಾಗುತ್ತೆ. ಅದೇ ತರ ಕ್ಯೂಬಿಕ್ ಈಕ್ವೇಶನ್ಸ್ ಅಂಡ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ನಾವು ತಿಳ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಲ್ಲಿ ಅವರು ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾ ಇಲ್ಲ, ಅವ್ರು ಏನ್ ಕೇಳ್ತಿದ್ದಾರೆ, ಸಮ್ ಆಫ್ ರೂಟ್ಸ್ ಅಂಡ್ ಪ್ರಾಡಕ್ಟ್ ಆಫ್ ರೂಟ್ಸ್. ಇದರಲ್ಲೂ ಸಮೇತ ಅಷ್ಟು ಸಮ್ ಆಫ್ ರೂಟ್ಸ್, ಪ್ರಾಡಕ್ಟ್ ಆಫ್ ರೂಟ್ಸ್, ಈ ತರ ಒಂದು ಟಾಪಿಕ್ ನಾವು ಬಿಟ್ಟು ಹೋದ್ರೆ ನಾವು ಸ್ಕೋರ್ ಮಾಡಕ್ಕೆ ಆಗಲ್ಲ. ಕ್ಲಿಯರ್? ಅದೇ ತರ ನೋಡಿ, ಅರ್ಥಮೆಟಿಕ್ ಅಡ್ವಾನ್ಸು ಡಿಫ್ರೆಂಟ್ ಅಲ್ವಾ. ಸೊ ನಾವ್ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ರೀಸೆಂಟ್ ಆಗಿ ಅಡ್ವಾನ್ಸ್ ಮ್ಯಾಥ್ಸ್ ಜಾಸ್ತಿ ಕೇಳ್ತಿದ್ದಾರೆ, ಅರ್ಥಮೆಟಿಕ್ ಸ್ವಲ್ಪ ಕಮ್ಮಿ ಮಾಡಿದ್ರೆ, ಅಂದ್ರೆ 60-40 ಕೇಳ್ತಿದ್ದಾರೆ. ಸೊ ಇಲ್ಲಿ ಜಿಯೋಮೆಟ್ರಿ ಆಗ್ಲಿ, ಆಲ್ಜಿಬ್ರಾ ಆಗ್ಲಿ, ಮೆನ್ಸುರೇಷನ್ ಆಗ್ಲಿ, ನಾವು ಯಾವ್ದನ್ನ ಸಮೇತ ಸ್ಕಿಪ್ ಮಾಡೋಕೆ ಹೋಗ್ಬಾರ್ದು. ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ, ಮಾರ್ಕ್ಸ್ ಹೋಗ್ಬಿಡುತ್ತೆ. ಕ್ಲಿಯರ್? ಸೊ ಜಿಯೋಮೆಟ್ರಿ ಇಂಪಾರ್ಟೆಂಟ್, ಮೆನ್ಸುರೇಷನ್ ಇಂಪಾರ್ಟೆಂಟ್, ಆಲ್ಜಿಬ್ರಾ ಇಂಪಾರ್ಟೆಂಟ್. ಕ್ಲಿಯರ್? ಅದೇ ತರ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ನೋಟ್ಸ್ ಇದೆ ಅನ್ಕೊಳ್ಳಿ, ನಾನು ಇದೇ ತರನೇ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಒಂದು ನೋಟ್ಸ್ ಇದೆ ಅನ್ಕೊಳ್ಳಿ, 200 ಪೇಜಸ್ ನೋಟ್ಸ್ ಇದೆ ಅನ್ಕೊಳ್ಳಿ, ಯಾವುದು ಆಲ್ಜಿಬ್ರಾ. ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಗೆ ರಿವಿಷನ್ ಮಾಡೋಕ್ಕಾಗುತ್ತಾ? ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಗೆ ರಿವಿಷನ್ 200 ಪೇಜಸ್ ಮಾಡೋಕ್ಕಾಗಲ್ಲ. ಸೊ ನಾವು ಯಾವ ತರ ಒಂದು ನೋಟ್ಸ್ ಮಾಡ್ಕೋಬೇಕು ಅಂದ್ರೆ 40 to 50 ಪೇಜಸ್ ನೋಟ್ಸ್ ಮಾಡ್ಕೊಳ್ಳೋ ತರ, ಆಗ ನಮಗೆ ರಿವಿಷನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದೇ ತರ ರೀಸನಿಂಗು ಅಷ್ಟೇ, ಸೇಮ್ ಟಾಪಿಕ್ ಮುಗಿಸಿದ್ವಾ PYQ ಹೋಗಿ, ಮ್ಯಾಥ್ಸ್ ಅಷ್ಟೇ ಟಾಪಿಕ್ ಮುಗಿಸಿದ್ವಾ PYQ ಹೋಗಿ. ಇಲ್ಲಿ 2 ಟೈಪ್ ಆಫ್ ಸ್ಟೂಡೆಂಟ್ಸ್ ಬರ್ತಾರೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 2 ಟೈಪ್ ಆಫ್ ಆಸ್ಪಿರೆಂಟ್ಸ್. ಒಂದು ನಂತರ ಸೆಲ್ಫ್, ಐ ಮೀನ್ 1 or 2 years ಇಂದ ಪ್ರಿಪರೇಷನ್ ಆಗೋರು, ಇನ್ನೊಂದು ಫ್ರೆಶರ್ಸ್. ಕ್ಲಿಯರ್? ಸೊ ಇಲ್ಲಿ ಸೆಲ್ಫ್ ಅವ್ರಿಗೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇಲ್ಲಿ ಫ್ರೆಶರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಇನ್ನು ಯಾರ್ಯಾರು ಫಾರ್ ಎಕ್ಸಾಂಪಲ್ ಫ್ರೆಶರ್ಸ್ ಅಂದ್ರೆ ಈಗ ಸಿಲೆಬಸ್ನ ಕಂಪ್ಲೀಟ್ ಮಾಡಿದ್ರಲ್ಲ, ಅವರೆಲ್ಲರೂ ಸಮೇತ ದಯವಿಟ್ಟು ಡೈಲಿ ಸೆಕ್ಷನಲ್ ಮಾರ್ಕ್ಸ್ ಆರ್ ಮಿಕ್ಸ್ಡ್ ಕ್ವಶನ್ಸ್ 30 ಕ್ವಶನ್ಸ್ ಕಂಪಲ್ಸರಿ ಕೊಡ್ತಾ ಇರಿ, ಮ್ಯಾಥ್ಸ್ ಆಗಲಿ ರೀಸನಿಂಗ್ ಆಗಲಿ. ಆಗ ನಮ್ಗೆ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ಅವೇರ್ನೆಸ್ ನಮಗೆ ಬೆಳೆಯುತ್ತೆ. ಅದೇ ತರ ಫಾರ್ ಎಕ್ಸಾಂಪಲ್ ಕೋಡಿಂಗ್ ಡಿಕೋಡಿಂಗ್ ಮುಗಿತು ಅನ್ಕೊಳ್ಳಿ, ಡೈರೆಕ್ಟ್ MCQ ಹೋಗ್ಬೇಡಿ, ಡೈರೆಕ್ಟ್ PYQಗೆ ಹೋಗಿ. ಶೀಟ್ ಇದೆ, ಇನ್ನೊಂದಿದೆ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಶೀಟ್ ಇದ್ರೆ ಅದು ಇರಲಿ ಪರವಾಗಿಲ್ಲ. ಸೊ ಡೈರೆಕ್ಟ್ ನಾವು ಏನ್ ಮಾಡ್ತೀವಿ ಅಂದ್ರೆ, ಡೈರೆಕ್ಟ್ ನಾವು PYQಗೆ ಹೋದ್ರೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕ್ಲಿಯರ್? ಅದೇ ತರ GK/GS ಇಲ್ಲಿ ನೋಡಿ, ಪಾಲಿಟಿ, ಎಕನಾಮಿಕ್ಸು, ಜಿಯೋಗ್ರಫಿ, ಹಿಸ್ಟ್ರಿ ಅಂಡ್ ಬಯೋ, ಇಷ್ಟಿಂದ ನಾವು ಇಷ್ಟು ಓದ್ಕೊಂಡಿರೋದ್ರ ಸಮೇತ 50 to 20 ಕ್ವಶನ್ಸ್ ಅಟೆಂಪ್ಟ್ ಮಾಡ್ಬೋದು. ಕ್ಲಿಯರ್? GK/GS ಯಾವ ತರ ಇರಬೇಕು ಅಂದ್ರೆ, ನನ್ನ ಹತ್ರ ಒಂದು 250 ಪೇಜಸ್ ಇದೆ ಅಂದ್ರೆ 250 ಪೇಜಸ್ ನಾವು ರಿವಿಷನ್ ಮಾಡ್ಕೊಳಕ್ಕಾಗಲ್ಲ. ಸೊ ಇದನ್ನ ನಾವು ಶಾರ್ಟ್ ನೋಟ್ಸ್ ಅಲ್ಲಿ 30 to 40 ಪೇಜಸ್ ಅಲ್ಲಿ ನಾವು ಮಾಡ್ಕೊಳ್ಳೋ ತರ ನೋಡ್ಕೋಬೇಕು. ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು 4 to 5 ಟೈಮ್ಸ್ ನಾವು ಓದ್ಕೊಂಡೋದ್ರೆ ನಮ್ಗೆ ಈಸಿಯಾಗಿ ನೆನಪಿರುತ್ತೆ. ಕ್ಲಿಯರ್? ಇಷ್ಟು. ಸೊ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್, ಫಾರ್ ಎಕ್ಸಾಂಪಲ್ ನಾನು ಈಗ ಹೇಳಿದ್ನಲ್ಲ, ಆಲ್ಜಿಬ್ರಾದಲ್ಲಿ ಯಾವ್ಯಾವುದು ಓದ್ರೆ ನಾವು ಸ್ಕೋರ್ ಮಾಡ್ಬೋದು, ನಂಬರ್ ಸಿಸ್ಟಮ್ ಅಲ್ಲಿ ಯಾವ್ಯಾವ್ದು ಓದ್ರೆ ನಾವು ಸ್ಕೋರ್ ಮಾಡ್ಬೋದು ಅಂತ, ಈ ಟೋಟಲ್ ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆಯೋ ಮ್ಯಾಥ್ಸ್ ಅಲ್ಲಿ, ನಾನು ನಿಮಗೆ ಟೋಟಲ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಕ್ಲಿಯರ್? ಇಷ್ಟು. ನಂದು 60 out of 60 ಬರೋದಕ್ಕೆ ರೀಸನ್ ಇಷ್ಟೇ, ನಾನು 2024 ಇಂದ ಆಫ್ಲೈನ್ ಕ್ಲಾಸಸ್ ಮಾಡಕ್ ಹೋಗ್ತದೆ, ಐ ಮೀನ್ ವರ್ಕಿಂಗ್ ಆಸ್ಪಿರೆಂಟ್ ಪ್ಲಸ್ ವರ್ಕ್ ಮಾಡಕ್ ಹೋಗ್ತಾ ಇದೆ. 2024 ಇಂದ ಬ್ಯಾಂಕಿಂಗು, SSC ಅಂಡ್ ರೈಲ್ವೇಸ್ಗೆ ನಾನು ಮ್ಯಾಥ್ಸ್ ಏನಿದೆ ಕಂಪ್ಲೀಟ್ ಮ್ಯಾಥ್ಸ್ನ ಮಾಡಕ್ ಹೋಗ್ತಾ ಇತ್ತು. ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಗ್ರಿಪ್ ಇತ್ತು. ಸೊ ಹಾಗಾಗಿ ನನಗೆ 60 out of 60 ಬಂತು, ತೊಂದರೆ ಇಲ್ಲ. ಬಟ್ ಈಗ ಯಾರ್ಯಾರೆಲ್ಲ ಪ್ರಿಪ್ರೇಷನ್ ಆಗ್ತಿದ್ದೀರಲ್ವಾ, ಅವರು ದಯವಿಟ್ಟು ನಿಮ್ಮ ಒಂದು ಸಿಲೆಬಸ್ ಆಗಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ PYQs ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ 70+. ನಾನು ಈಗಲೂ ಹೇಳ್ತಾ ಇದ್ದೀನಿ, 70+ ಸ್ಕೋರ್ ಈಸಿಯಾಗಿ ಮಾಡ್ಬೋದು. ಉಳಿದಿರುವಂಥ 25 ಡೇಸ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ 75+ ಸ್ಕೋರ್ ಮಾಡ್ಬೋದು. ಕ್ಲಿಯರಾ? ಇಷ್ಟು. ಇದಾದ್ಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ಒಂದು ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಲಾಸ್ಟ್ ಮೂಮೆಂಟ್ ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ಒಂದು 4 to 5 ಪಾಯಿಂಟ್ಸ್ ನ ಹೇಳ್ತೀನಿ. ನಮ್ಮ ಒಂದು ಮೈಂಡ್ ಸೆಟ್ ಇದೆ ಅಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನಂದೇ ತಗೊಳ್ಳಿ, ನಾನು 2 years ಇಂದ ಪ್ರಿಪ್ರೇಷನ್ ಆಗ್ತಿದ್ದೀನಿ. ನನ್ನ ಫ್ರೆಂಡು
2 to 3 ಮಂತ್ಸ್ ಆರ್ ಅಪ್ಲಿಕೇಶನ್ ಆದ್ಮೇಲೆಯಿಂದ ಪ್ರಿಪರೇಷನ್ ಆಗ್ತಿದ್ದಾರೆ ಅನ್ಕೊಳ್ಳಿ. ಆ ಸ್ಟೂಡೆಂಟ್ ಆ ಆಸ್ಪಿರೆಂಟ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ಬಂದ್ಬಿಟ್ಟು ನನ್ನ ಹತ್ರ ಕಂಪ್ಯಾರಿಸನ್ ಮಾಡಿದ್ರೆ ಅವ್ನ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಫಸ್ಟ್ ಪಾಯಿಂಟ್, ನೀವು ಕಂಪ್ಯಾರಿಸನ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ಕಂಪ್ಯಾರಿಸನ್ ಮಾಡಕ್ ಹೋಗ್ಬೇಡಿ, ಅದರ್ಸ್ ಹತ್ರ ಕಂಪ್ಯಾರಿಸನ್ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಡೇ ಬೈ ಡೇ ನಿನ್ನೆ ಏನು ಎಷ್ಟು ಬಂತು, ಇವತ್ತು ಎಷ್ಟು ಬಂತು, ನಿಮ್ಗೆ ನೀವೇ ಏನು ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ನೀವು ಆರಾಮಾಗಿ ಸ್ಕೋರ್ ಇಂಪ್ರೂವ್ ಆಗುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಕಳ್ಕೊಳಕ್ ಹೋಗ್ಬೇಡಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ಡೋಂಟ್ ರಿಲೈ ಆನ್ ಟೂ ಮೆನಿ ಬುಕ್ಸ್. ಜಾಸ್ತಿ ಬುಕ್ಸ್ನ ಗ್ಯಾದರ್ ಮಾಡ್ಕೊಳಕ್ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್ ಒಂದು 40 ಡೇಸ್ ಇದೆ, 25 ಡೇಸ್ ಇದೆ, ಇನ್ನು ಆ ಬುಕ್ ತಗೊಂಡು ಈ ಬುಕ್ ತಗೊಂಡು ಎಲ್ಲ ಬುಕ್ ತಗೊಳ್ಳೋದಕ್ಕಿಂತ ವೇಸ್ಟ್. ನೀವು ಮೊದಲಿನಿಂದ ಯಾವ ಬುಕ್ ಅನ್ನ ಓದ್ತಾ ಇರ್ತೀರೋ ದಯವಿಟ್ಟು ಅದನ್ನೇ ಟ್ರಸ್ಟ್ ಮಾಡಿ ಓದಿ 100% ಸ್ಕೋರ್ ಮಾಡ್ತೀರಾ. ಕ್ಲಿಯರ್. ಮೂರನೇದು ಬಂದ್ಬಿಟ್ಟು ಸ್ಟಡಿ ಸ್ಟ್ರಾಟಜಿ. ಸ್ಟಡಿ ಸ್ಟ್ರಾಟಜಿ ಏನಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಈಗಲಿಂದ 1 ವೀಕ್ಗೆ ಸ್ಟ್ರಾಟಜಿ ಹಾಕೊಂಡಿದ್ದೀನಿ ಅನ್ಕೊಳ್ಳಿ, ಓಕೆ ಒಳ್ಳೇದು. ಮತ್ತೆ ಇನ್ನೊಂದು ಸ್ಟ್ರಾಟಜಿ ಅಂದ್ರೆ ಕಂಟಿನ್ಯೂಸ್ ಆಗಿ ಸ್ಟ್ರಾಟಜಿಸ್ ಹಾಕೊಳಕ್ ಹೋಗ್ಬೇಡಿ. ದಯವಿಟ್ಟು ಫಸ್ಟ್ ಇಂದ ಯಾವ ಸ್ಟ್ರಾಟಜಿನ ನಾವು ಕಂಟಿನ್ಯೂಸ್ ಆಗಿ ಪ್ರಿಪೇರ್ ಆಗ್ತಿದ್ವೋ ಅದೇ ಸ್ಟ್ರಾಟಜಿಯಿಂದ ಪ್ರಿಪೇರ್ ಆಗಿ ಸ್ಕೋರ್ ಇಂಪ್ರೂವ್. ಡೈಲಿ ರೊಟೀನ್ ನೀವು ಡೈಲಿ ರೊಟೀನ್ ಯಾವ ಟೈಮ್ಸ್ಗೆ ಓದ್ತಾ ಇದ್ರೋ ಅದನ್ನ ಚೇಂಜ್ ಮಾಡಕ್ ಹೋಗ್ಬೇಡಿ ಲಾಸ್ಟ್ ಮೂಮೆಂಟ್ ಅಲ್ಲಿ. ಇನ್ನೂ ಬೇಕಂದ್ರೆ ನೀವು ಜಾಸ್ತಿ ಅವರ್ಸ್ ಓದಿ, ಇನ್ನೂ ಜಾಸ್ತಿ ಎಫಿಷಿಯನ್ಸಿಯಾಗಿ ಓದಿ. ಈಗಲೇ ನಾವು ಪುಷ್ ಮಾಡ್ಕೋಬೇಕು. ಲಾಸ್ಟ್ ಎಷ್ಟು ಡೇಸ್ ಇದೆಯೋ ಅಷ್ಟು ಡೇಸ್ ಅಲ್ಲಿ ನಾವು ಪುಷ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಟೈಮ್ ಹೋಗ್ಬಿಡುತ್ತೆ. ಕ್ಲಿಯರಾ? ಲಾಸ್ಟ್ ಬಂದ್ಬಿಟ್ಟು ಮಿಸ್ಟೇಕ್ಸ್ ಟು ಅವಾಯ್ಡ್. ಲಾಸ್ಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ರಶ್ ಮಾಡ್ತೀವಿ ಜಾಸ್ತಿ. ಸೊ ಅವ್ರೊಂದು PDF ಬಿಟ್ರು, ಇವ್ರೊಂದು PDF ಬಿಟ್ರು, ಸೋ ಮೆನಿ ಸೋರ್ಸಸ್ನ ತಗೊಳಕ್ ಹೋಗ್ಬಿಡ್ತೀವಿ. ನಮಗೆ ಸ್ಕೋರ್ ಮಾಡೋಕ್ಕೆ ಸಾಧ್ಯ, ಇಲ್ಲೇ ಟೈಮ್ ವೇಸ್ಟ್ ಮಾಡ್ಬಿಡ್ತೀವಿ. ಕ್ಲಿಯರಾ? ಇಷ್ಟು ನನ್ನ ಒಂದು ಪ್ರಿಪರೇಷನ್ ಜರ್ನಿ. ನನ್ನ ಪ್ರಿಪರೇಷನ್ ಜರ್ನಿ ಏನೂ ಇಲ್ಲ, ನಾನು 2024 ಇಂದನೂ ಪ್ರಿಪರೇಷನ್ ಆಗ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಮ್ಯಾಥ್ಸ್ ಮಾಡ್ತಾ ಇದ್ದೆ, ಹಾಗಾಗಿ ನನ್ನ ಸ್ಕೋರ್ ಆಯ್ತು. ಈಗ ಬಿಗಿನರ್ಸ್ಗೆ ನಾನು ಹೇಳಿದ್ದೀನಲ್ವಾ, ಜಸ್ಟ್ ನೀವು ಈಗಲೂ ಏನಾಗಿಲ್ಲ, ಸೊ ಪರ್ಸೆಂಟೇಜ್ ಮುಗಿದಿದೆಯಾ, ಸೊ ಡೈರೆಕ್ಟ್ PYQ ಹೋಗಿ. PYQ ಬೇಸ್ಡ್ ಮಾಡಿದ್ರೇನೆ ನಮ್ಮ ಒಂದು ಸ್ಕೋರ್ ಇಂಪ್ರೂವ್ ಆಗುತ್ತೆ, ಇಲ್ಲಾಂದ್ರೆ ಇಂಪ್ರೂವ್ ಆಗಲ್ಲ. ರೈಲ್ವೇಸ್ ಅಂದ್ರೇನೆ PYQ ಜಾಸ್ತಿ ಕೇಳ್ತಾರೆ. ಕ್ಲಿಯರಾ? ಇಷ್ಟು ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್, ಮ್ಯಾಥ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ನಿಮ್ಗೆ ಕೊಡ್ತೀನಿ. ಕ್ಲಿಯರಾ? ಸೊ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಜೈ ಹಿಂದ್, ಥ್ಯಾಂಕ್ ಯು.